ಮೋಹನ್ ಅಚ್ಚರಿಯಿಂದ ಇದೆಲ್ಲವನ್ನ ನೋಡ್ತಿದ್ದ. ಆದರೆ ತೀಕ್ಷಾಳ ಖುಷಿ ನೋಡಿ ಅವನು ಕೂಡ ಮನಸ್ಸಿನಲ್ಲಿ ನಕ್ಕ. ಮೋಹನ್ ತನ್ನಷ್ಟಕ್ಕೆ ತಾನು ಅಂದ್ಕೊಂಡ, ತೀಕ್ಷಾ ನಿನ್ನ ಬಣ್ಣ ನನ್ನ ಗೆಳೆಯನ ಮೇಲೆ ಏರ್ತಿದೆ. ತಾರಕ್ ತೀಕ್ಷಾಳನ್ನು ನೋಡ್ದ. ಅವಳು ನಗ್ತಾ ಇರೋದು ಕಂಡು ಅವನ ತುಟಿಯ ಅಂಚುಗಳು ಸ್ವಲ್ಪ ಮೇಲಕ್ಕೇರಿದ್ವು. ಮೋಹನ್ ಇದನ್ನು ಗಮನಿಸ್ದ. ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬೋದಕ್ಕಾಗಲಿಲ್ಲ. ಯಾವುದೋ ದೊಡ್ಡ ಶಾಕ್ ಹೊಡೆದಂತಾಯಿತು. ತಾನು ಜೀವನದ 8ನೇ ಅದ್ಭುತವನ್ನೇ ನೋಡಿಬಿಟ್ನೇನೋ ಎಂಬಂತ ಅವನಿಗೆ ಅನ್ನಿಸ್ತು. ಈ ರಾಕ್ಷಸ ನಗ್ತಿದ್ದಾನೆ. ಇಲ್ಲ ಇಲ್ಲ, ಖಂಡಿತ ಇದು ನನ್ನ ಭ್ರಮೆ ಇರಬೇಕು. ಇದು ಹೇಗೆ ಸಾಧ್ಯ? ಪಕ್ಕ ನಾನು ಯಾವುದೋ ಕನಸು ಕಾಣ್ತಿದ್ದೀನಿ ಅನಿಸುತ್ತೆ. ತಾರಕ್ನ ಮುಖದ ಭಾವನೆಗಳು ತಕ್ಷಣ ಬದಲಾದವು. ಅವನ ಮುಖದಲ್ಲಿ ಮತ್ತೆ ಗಾಂಭೀರ್ಯ ಮತ್ತು ಕಠೋರತೆ ಬಂತು. ಮೋಹನ್ ಕೇಳ್ದ, ನಾನು ಕೂಡ ನಿಮ್ಮಿಬ್ಬರ ಜೊತೆ ಬರ್ಬೋದಾ? ನಾನು ನಿಮ್ಮನ್ನು ಸೇರಿಕೊಳ್ಬಹುದಾ? ತಾರಕ್ ಅವನ ದಿಟ್ಟಿಸಿ ನೋಡ್ದ. ತೀಕ್ಷಾ ಮೋಹನ್ ಕಡೆ ನೋಡಿ ಅಂದು, ನೀವು ಕೂಡ ನಮ್ಮ ಜೊತೆ ಬರ್ತಿದ್ದೀರಾ ಮೋಹನ್ ಅವರೇ? ಮೋಹನ್ ತೀಕ್ಷಾಳ ಕಡೆ ನೋಡ್ತಾ ಅಂದ, ನೀನು ಬಯಸಿದ್ರೆ ಖಂಡಿತ ಖಂಡಿತ ಬರ್ತೀನಿ. ತಾರಕ್ನ ದವಡೆಗಳು ಬಿಗಿಯಾದವು. ಅವನು ತೀಕ್ಷಾಳ ಕೈನ ಬಹಳ ಗಟ್ಟಿಯಾಗಿ ಹಿಡ್ಕೊಂಡ ಮತ್ತು ಅವಳನ್ನ ಹೊರಗಡೆ ಎಳ್ಕೊಂಡು ಹೋಗತೊಡಗ್ದ. ತೀಕ್ಷಾಗೆ ತನ್ನ ಕೈಯಲ್ಲಿ ನೋವಾಯಿತು. ಇದು ಕೇವಲ ಹಿಡಿತ ಆಗಿರಲಿಲ್ಲ, ಅವಳನ್ನ ಬಿಗಿಯಾಗಿ ಅಮುಕದಂತಿತ್ತು. ಮೋಹನ್ ಕೂಡ ಅವರ ಹಿಂದೆ ಹೋಗತೊಡಗ್ದ. ತಾರಕ್ಕೆ ತಾನ ಜೊತೆ ಬರೋದು ಇಷ್ಟ ಇಲ್ಲ ಅಂತ ಅವನಿಗೆ ತಿಳಿದಿತ್ತು. ಆದರೂ ಅವನು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಅವನ ಗೆಳೆಯ ತಲೆಹರಟೆ ಮನುಷ್ಯ. ಇಲ್ಲಿ ತಾರಕ್ಕೆ ತೀಕ್ಷಾಳು ಯಾವುದಾದ್ರೂ ಮಾತು ಇಷ್ಟ ಆಗದೆ ಹೋಗಿ ಮತ್ತೆ ಅವ್ರ ಜೊತೆ ಕೆಟ್ಟದಾಗಿ ನಡ್ಕೊಂಡು ಅವಳಿಗೆ ನೋವು ಕೊಡ್ತಾನೋ ಅನ್ನೋ ಭಯ ಅವನಿಗಿತ್ತು. ತಾರಕ್ ಅವಳನ್ನ ಕಾರ್ ಹತ್ರ ಕರ್ಕೊಂಡು ಬಂದ. ಡ್ರೈವರ್ ಕಾರ್ ಬಾಗಿಲು ತೆರೆದ. ತೀಕ್ಷಾ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡು ತಾರಕ್ ಕೂಡ ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ತಿದ್ದ. ಅಷ್ಟರಲ್ಲಿ ಮೋಹನ್ ಕೂಡ ಕಾರ್ ಹತ್ರ ಬಂದು ಮುಂದಿನ ಸೀಟ್ ಬಾಗಿಲು ತೆರೆದು ಕೂತ್ಬಿಟ್ಟ. ತಾರಕ್ ಇದನ್ನು ನೋಡ್ದ. ಅವನ ಕಣ್ಣುಗಳು ಸಣ್ಣಗಾದವು. ಅವನು ಕೂಡ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡ. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡ್ದ. ಅವರ ಕಾರ್ ಹಿಂದೆ ಬಾಡಿಗಾರ್ಡ್ಗಳ ಕಾರುಗಳು ಉದ್ದನೆಯ ಸಾಲೇ ಇತ್ತು. ಇವರೆಲ್ಲರೂ ತಾರಕ್ನ ರಕ್ಷಣೆಗಾಗಿದ್ದವರು. ಕಾರ್ ಒಳಗಡೆ ಗಂಭೀರವಾದ ಮೌನ ಆವರಿಸಿತು. ತಾರಕ್ ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಟೈಪ್ ಮಾಡ್ತಿದ್ದ. ತೀಕ್ಷಾ ಅವನ ಪಕ್ಕದಲ್ಲಿ ಕೂತು ಕಿಟಕಿಯಿಂದ ಹೊರಗೆ ನೋಡ್ತಿದ್ದು. ಮುಂದಿನ ಸೀಟ್ನಲ್ಲಿ ಕೂತಿದ್ದ ಮೋಹನ್ ಇವರಿಬ್ಬರನ್ನ ಬ್ಯಾಕ್ ಮಿರರ್ ಮೂಲಕ ನೋಡ್ತಿದ್ದ. ಆ ಗಂಭೀರವಾದ ಮೌನವನ್ನು ಮುರಿಯಲು ಮೋಹನ್ ಮಾತು ಶುರು ಮಾಡ್ದ. ತೀಕ್ಷಾ ಮೋಹನ್ ಕಡೆ ತಿರುಗಿ ಹೇಳಿ ಅಂದ್ಲು. ಮೋಹನ್ ಕೇಳ್ದ, ನಿನಗೆ ಏನೇನಿಷ್ಟ? ತೀಕ್ಷಾ ನಗ್ತಾ ಅಂದ್ಲು, ಎಲ್ಲವೂ ಇಷ್ಟ. ಅಲ್ಲ, ನಾನು ಕೇಳ್ತಿರೋದು ನಿನ್ನ ಹಾಬಿ ಏನು ಅಂತ. ನೀನು ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀಯಾ? ತೀಕ್ಷಾ ಅಂದ್ಲು, ನನಗೆ ಪೇಂಟಿಂಗ್ ಮಾಡೋದು ಅಂದರೆ ಬಹಳ ಇಷ್ಟ. ಓ, ತುಂಬ ಒಳ್ಳೆಯದು. ತೀಕ್ಷಾ ಕೇಳಿದ್ಲು, ನಿಮ್ಮ ನೆಚ್ಚಿನ ಹವ್ಯಾಸ ಯಾವುದು? ಅಡುಗೆ ಮಾಡೋದು. ತೀಕ್ಷಾ ಆಶ್ಚರ್ಯದಿಂದ ಕೇಳಿದ್ಲು, ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಮೋಹನ್ ಅವಳ ಅಚ್ಚರಿಯನ್ನು ಗಮನಿಸಿ ಅಂತ, ಖಂಡಿತ ಬರುತ್ತೆ. ಬಿಸ್ನೆಸ್ ಕೆಲಸಗಳಿಂದ ಬಿಡುವು ಸಿಕ್ಕಾಗಲೆಲ್ಲ ಏನಾದರೂ ಒಂದನ್ನು ಅಡುಗೆ ಮಾಡ್ತೀನಿ. ತೀಕ್ಷಾ ನಗ್ತಾ ಅಂದ್ಲು, ತುಂಬ ಚೆನ್ನಾಗಿದೆ. ನನಗೂ ತಿನ್ನೋದು ಅಂದರೆ ತುಂಬ ಇಷ್ಟ. ನಿನಗೇನಿಷ್ಟ ಹೇಳು, ನಿನಗಾಗಿ ನಾನೇ ಅಡುಗೆ ಮಾಡಿಕೊಡ್ತೀನಿ. ತೀಕ್ಷಾ ಅಂದ್ಲು, ನಿಜವಾಗಿಯೂ? ನನಗೆ ರೋಸ್ಟೆಡ್ ಚಿಕನ್ ಅಂದರೆ ತುಂಬ ಇಷ್ಟ. ಮೋಹನ್ ಕೂಡ, ನಿಜವಾಗಿಯೂ? ನನಗೂ ಅದು ಅಂದರೆ ತುಂಬ ಇಷ್ಟ. ಎಂಥ ಕಾಕತಾಳೀಯ. ನಿನಗಾಗಿ ನಾನು ಇದನ್ನು ಖಂಡಿತ ಅಡುಗೆ ಮಾಡ್ತೀನಿ. ತೀಕ್ಷಾ ಕೇಳಿದ್ಲು, ನೀವು ನನಗಾಗಿ ಅಡುಗೆ ಮಾಡ್ತೀರಾ? ನಿಮ್ಗೆ ನಿಜವಾಗಿ ಮಾಡೋಕ್ಕೆ ಬರುತ್ತಾ? ಖಂಡಿತವಾಗಿಯೂ. ನಿಮ್ಮ ಹೆಂಡತಿ ತುಂಬ ಅದೃಷ್ಟವಂತೆ ಇರಬೇಕು. ಯಾಕೆ? ಯಾಕಂದರೆ ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಲ್ಲ, ಅದಕ್ಕೆ. ಓ, ನಿಜವಾ? ನೀವು ಹುಡುಗಿಯರೇ ಹೀಗೆ. ತೀಕ್ಷಾ ನಕ್ಕದ್ಲು. ಮೋಹನ್ ಅಂದ, ನಿನಗೂ? ತೀಕ್ಷಾ ಅಂದ್ಲು, ಖಂಡಿತ. ನಾನು ಅಂದ್ಕೊಂಡಿದ್ದೆ ಮುಂದೆ ನನ್ನ ಹಸ್ಬೆಂಡ್ ಯಾರೇ ಆಗಲಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಬೇಕು ಅಂತ. ಕೆಲವು ಹುಡುಗರಿಗೆ ಅಡುಗೆ ಬರಲ್ಲ. ಒಂದು ವೇಳೆ ನಿನ್ನ ಹಸ್ಬೆಂಡ್ಗೂ ಅಡುಗೆ ಬರ್ತಿದ್ರೆ ಏನು ಮಾಡ್ತೀಯಾ? ತೀಕ್ಷಾ ಮುಖ ಸಿಂಡರಿಸ್ತಾ ಅಂದ್ಲು, ಹಾಗಾದರೆ ನಾನು ಮದುವೆ ಆಗಲ್ಲ ಅನಿಸುತ್ತೆ. ಮೋಹನ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ದ. ತೀಕ್ಷಾ ಕೂಡ ನಕ್ಕದ್ಲು. ಅವಳು ತಮಾಷೆ ಮಾಡ್ತಿದ್ಲಷ್ಟೇ. ತೀಕ್ಷಾ ಮೋಹನ್ ಜೊತೆ ಮಾತಾಡ್ತಾ ಎಷ್ಟು ಮೈ ಮರ್ತಿದ್ಲು ಅಂದರೆ ತನ್ನ ಪಕ್ಕದಲ್ಲಿ ಕೂತಿರೋ ಮನುಷ್ಯನ ಭಾವನೆಗಳು ಹೇಗಿವೆ ಅಂತ ಅವಳು ಗಮನಿಸಲೇ ಇಲ್ಲ. ತಾರಕ್ನ ಕಣ್ಣುಗಳು ತೀಕ್ಷ್ಣವಾಗಿದ್ವು. ಅವನಿನ್ನೂ ಲ್ಯಾಪ್ಟಾಪ್ ಕಡೆ ನೋಡ್ತಿದ್ದ. ಆದರೆ ಅವನ ಬೆರಳುಗಳು ಬಹಳ ವೇಗವಾಗಿ ಲ್ಯಾಪ್ಟಾಪ್ ಮೇಲೆ ಚಲಿಸ್ತಿದ್ವು. ಇದನ್ನು ನೋಡಿದ್ರೆ ಅವನಿಗೆ ಎಷ್ಟು ಸಿಟ್ಟು ಬಂದಿದೆ ಎಂಬುದು ಗೊತ್ತಾಗ್ತಿತ್ತು. ಅವನ ಸುತ್ತಮುತ್ತಲಿನ ಪರಿಸರ ಕತ್ತಲೆಯಲ್ಲಿ ಮುಳುಗಿದಂತಿತ್ತು. ಅವನ ದವಡೆಗಳು ಬಿಗಿದಿದ್ವು. ಆದರೆ ಅವನ ಮುಖವನ್ನು ನೋಡಿದ್ರೆ ಏನೂ ತಿಳಿತಿರಲಿಲ್ಲ. ತಾರಕ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ರೆ ಅವನ ಪೂರ್ತಿ ಗಮನ ತೀಕ್ಷಾಳ ಮಾತುಗಳ ಮೇಲಿತ್ತು. ಅವಳು ಒಂದೊಂದು ಶಬ್ದವನ್ನು ಕೇಳಿಸ್ಕೊಳ್ತಿದ್ದ. ಅದರ ಜೊತೆಗೆ ಅವನ ರಕ್ತ ಕುದೀತಿತ್ತು ಮತ್ತು ಮುಖದ ಭಾವನೆಗಳು ಕಠೋರವಾಗ್ತಿದ್ವು. ತಾರಕ್ ತನ್ನ ಓರೆಗಣ್ಣಿನಿಂದ ತೀಕ್ಷಾ ಕಡೆ ನೋಡ್ದ. ಅವಳು ಮೋಹನ್ ಜೊತೆ ಮಾತುಕತೆಯಲ್ಲಿ ಬಿಸಿಯಾಗಿದ್ಲು. ಅವಳು ತಾರಕ್ನನ್ನೇ ಮರೆತು ಬಿಟ್ಟಿದ್ಲು. ತಾರಕ್ನ ಮನಸ್ಸಿನಲ್ಲಿ ಕೋಪ ತುಂಬಿಕೊಂತು. ನನ್ನ ಜೊತೆ ಎಂದೂ ಹೀಗೆ ಮಾತಾಡಲ್ಲ.
ದೀಕ್ಷಾ ಮೋಹನ್ ಎದುರು ಮನಸ್ಸು ಬಿಚ್ಚಿ ಮಾತಾಡ್ತಿದ್ದು ಮತ್ತು ಇದೇ ವಿಷಯ ತಾರಕ್ ಸಹಿಸೋದಕ್ಕಾಗ್ತಿರ್ಲಿಲ್ಲ. ಮೋಹನ್ ಕನ್ನಡಿ ಮೂಲಕ ತಾರಕ್ ಕಡೆ ನೋಡ್ದ. ಒಂದು ಕ್ಷಣ ಅವನು ಗಾಬರಿಯಾದ. ಆದರೆ ಮರುಕ್ಷಣವೇ ಏನೋ ಯೋಚಿಸಿ ದೀಕ್ಷಾಳನ್ನ ಕೇಳ್ದ, ದೀಕ್ಷಾ, ಯಾವ ಹುಡುಗರಿಗೆ ಅಡುಗೆ ಬರಲ್ವೋ ಅವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವರು ಕೆಲಸಕ್ಕೆ ಬಾರದವರು ಅಂತ ನಿನಗೆ ಅನ್ಸುತ್ತಾ? ದೀಕ್ಷಾ ಏನೋ ಯೋಚಿಸಿ ಮೋಹನ್ ಬಳಿ ಅಂದ್ಲು, ಹೌದು ಖಂಡಿತ ಅವ್ರು ಸೋಮಾರಿಗಳು. ಮೋಹನ್ ಕನ್ನಡಿ ಮೂಲಕ ತಾರಕ್ನನ್ನು ನೋಡ್ದ. ಅವನು ನಿರೀಕ್ಷಿಸದಂತೆ ತಾರಕ್ನ ಮುಖ ಭಾವ ಬದಲಾಯಿತು. ಕಣ್ಣುಗಳು ಸಣ್ಣಗಾದವು. ಮೋಹನ್ ಮನಸ್ಸಲ್ಲಿ ಅಂದ್ಕೊಂಡ, ದೀಕ್ಷಾಳ ಮಾತುಗಳು ಇವನ ಮೇಲೆ ಎಷ್ಟು ಪ್ರಭಾವ ಬೀರ್ತಿವೆ ಅಲ್ವಾ? ತಾರಕ್ಕೆ ಕೂಡ ಅಡುಗೆ ಮಾಡೋಕೆ ಬರಲ್ಲ. ದೀಕ್ಷಾಳ ಹತ್ರ ಮಾತುಗಳೇ ಇರಲಿಲ್ಲ. ಅವಳ ಹಣೆ ಮೇಲೆ ಬೆವರು ಬರತೊಡಗ್ತು. ಅವಳು ತಕ್ಷಣ ವಿಷಯ ಬದಲಿಸೋದಕ್ಕೆ ಸುಳ್ಳು ನಗ್ತಾ ಓಹ್ ಅಂದ್ಲು. ದೀಕ್ಷಾಳ ಮನಸ್ಸಿನಲ್ಲಿ ನಡೀತಿತ್ತು, ಈ ರಾಕ್ಷಸನಿಗೆ ಸಿಟ್ಟು ಮಾಡೋದು ಬಿಟ್ಟರೆ ಇನ್ನೇನು ಬರಲ್ಲ. ದೀಕ್ಷಾ ಕಿಟಕಿಯಿಂದ ಹೊರಗೆ ನೋಡತೊಡಗಿದ್ಲು. ಎಷ್ಟೋ ದಿನಗಳ ನಂತರ ಅವಳು ಹೊರಗಿನ ರಸ್ತೆಗಳು ನೋಡ್ತಿದ್ಲು. ಇಂದು ಹವಾಮಾನ ಬಹಳ ಹಿತವಾಗಿತ್ತು. ಆಕಾಶದಲ್ಲಿ ಮೋಡಗಳು ಕವಿದಿದ್ವು. ಮಳೆ ಬರುವಂತೆ ಕಾಣ್ತಿತ್ತು. ದೀಕ್ಷಾ ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡ್ಳು. ಅವಳು ಈ ಅನುಭವವನ್ನು ತನ್ನ ಒಳ ಮನಸ್ಸಿನವರೆಗೂ ತುಂಬಿಕೊಳ್ಳೋದಕ್ಕೆ ಬಯಸ್ತಿದ್ಲು. ಅಷ್ಟರಲ್ಲಿ ಕಾರ್ ನಿಂತಿತು. ದೀಕ್ಷಾ ಹೊರಗೆ ನೋಡಿದ್ಲು. ಅವಳ ಮುಖದಲ್ಲಿ ದೊಡ್ಡದಾದ ನಗು ಬಂತು. ಅವಳು ಏನು ಯೋಚಿಸದೆ ಕಾರ್ನಿಂದ ಹೊರಗೆ ಬಂದಳು ಮತ್ತು ಖುಷಿಯಿಂದ ಪಾರ್ಕ್ ಕಡೆ ನೋಡತೊಡಗಿದ್ಲು. ತಾರಕ್ ಇನ್ನು ಕಾರ್ನಲ್ಲಿ ಕೂತಿದ್ದ. ಅವನ ಹುಬ್ಬುಗಳು ಸುಕ್ಕುಗಟ್ಟಿದ್ವು, ಕಣ್ಣುಗಳು ಸಣ್ಣಗಾದವು. ಅವನು ತನ್ನ ಲ್ಯಾಪ್ಟಾಪನ್ನು ಸಿಟ್ಟಿನಿಂದ ಮುಚ್ಚಿ ಹೊರಗೆ ಬಂದ. ಮೋಹನ್ ಕೂಡ ಕಾರ್ನಿಂದ ಹೊರಬಂದ ಮತ್ತು ಪಾರ್ಕ್ ಕಡೆ ನೋಡ್ದ. ತಾರಕ್ ದೀಕ್ಷಾಳ ಹಿಂದೆ ನಿಂತಿದ್ದ. ದೀಕ್ಷಾ ಪಾರ್ಕನ್ನು ನೋಡ್ತಿದ್ದವಳು ಅಚಾನಕ್ಕಾಗಿ ಗಂಭೀರಳಾದ್ಲು. ಅವಳು ಆಶ್ಚರ್ಯದಿಂದ ಅಂದ್ಲು, ಇವತ್ತಿಲ್ಲಿ ಇಷ್ಟೊಂದು ಶಾಂತಿ ಯಾಕಿದೆ? ಒಬ್ಬ ಮನುಷ್ಯ ಕೂಡ ಕಾಣ್ತಿಲ್ವಲ್ಲ? ದೀಕ್ಷಾಳ ಮುಖ ಸಪ್ಪೆಯಾಯಿತು. ತಾರಕ್ ಅವಳನ್ನ ನೋಡ್ದ. ಮೋಹನ್ ಕೂಡ ದೀಕ್ಷಾ ಕಡೆ ನೋಡ್ದ. ಅವಳ ಮುಖ ಬಾಡ್ ಹೋಗಿತ್ತು. ದೀಕ್ಷಾ ಏನಾಯಿತು? ಯಾಕೆ ಸಡನ್ನಾಗಿ ಇಷ್ಟು ಅಪ್ಸೆಟ್ ಆದೆ? ಆಗಲೂ ತುಂಬ ಎಕ್ಸೈಟೆಡ್ ಆಗಿದೆಯಲ್ಲ? ದೀಕ್ಷಾ ಬೇಸರದಿಂದ ಅಂದ್ಲು, ಇಲ್ಲಿ ಯಾಕೆ ಯಾರೂ ಇಲ್ಲ? ಇಲ್ಲಿ ಜನರೇ ಇಲ್ವಲ್ಲ? ಒಂದು ಫುಡ್ ಸ್ಟಾಲು ಕಾಣ್ತಿಲ್ವಲ್ಲ? ಮೋಹನ್ ಮನಸ್ಸಲ್ಲಿ ಅಂದ್ಕೊಂಡ, ಖಂಡಿತ ಇದು ತಾರಕ್ನ ಕೆಲಸವೇ ಇರಬೇಕು. ಇವನೇ ಈ ಪಾರ್ಕನ್ನು ಖರೀದಿ ಮಾಡಿರಬೇಕು ಅಥವಾ ಇವತ್ತಿನ ಮಟ್ಟಿಗೆ ಪ್ರೈವೇಟಾಗಿ ಬುಕ್ ಮಾಡಿರಬೇಕು. ಅದಕ್ಕೆ ಇಲ್ಲಿ ಯಾರೂ ಇಲ್ಲ. ಮೋಹನ್ ತಲೆ ಅಲ್ಲಾಡಿಸ್ತಾ ತಾರಕ್ ಕಡೆ ನೋಡ್ದ. ತಾರಕ್ನ ನೋಟ ಕಠೋರವಾಗಿತ್ತು. ಅವನು ದೀಕ್ಷಾಳ ಕೈ ಹಿಡಿದು ಪಾರ್ಕ್ ಒಳಗಡೆ ಎಳ್ಕೊಂಡು ಹೋದ. ಅಲ್ಲಿ ಪಾರ್ಕ್ ಮ್ಯಾನೇಜರ್ ಬಂದ. ಅವನು ಇವರಿಗಾಗಿ ಸರ್ವಿಸ್ ಕೊಡೋದಕ್ಕೆ ಬಂದಿದ್ದ. ಅವನು ತಾರಕ್ ಮತ್ತು ಮೋಹನ್ ಇಬ್ಬರಿಗೂ ವಂದಿಸ್ದ. ಅವನ ದೃಷ್ಟಿ ದೀಕ್ಷಾ ಮೇಲೆ ಬಿತ್ತು. ಅವಳಿಗೂ ವಂದಿಸ್ದ. ಮ್ಯಾನೇಜರ್ ತಾರಕ್ನ ನೋಟವನ್ನು ಗಮನಿಸ್ದ. ಅವನು ಒಂದು ಕ್ಷಣ ಗಾಬರಿಯಾದ. ನನ್ನಿಂದೇನಾದರೂ ತಪ್ಪಾಯ್ತಾ? ಮಿಸ್ಟರ್ ತಾರಕ್ ನನ್ನ ಯಾಕೆ ಹೀಗೆ ನೋಡ್ತಿದ್ದಾರೆ ಅಂತ ಅವನಿಗೆ ಅನ್ನಿಸ್ತು. ತಾರಕ್ ಕೋಪದಿಂದ ಅಂದ, ಇಲ್ಲಿ ಯಾಕೆ ಇಷ್ಟು ಮೌನ ಇದೆ ಮತ್ತು ಒಬ್ಬ ಮನುಷ್ಯ ಕೂಡ ಯಾಕೆ ಕಾಣ್ತಿಲ್ಲ? ಮ್ಯಾನೇಜರ್ ಕಂಗಾಲಾಗಿ ತಾರಕ್ನನ್ನು ನೋಡ್ದ. ಸರ್, ನಿಮ್ಮದೇ ಆರ್ಡರ್ ಇತ್ತಲ್ಲ, ಇಲ್ಲಿ ಯಾರು ಇರಬಾರ್ದು ಅಂತ. ನೀವೇ ಅಲ್ವಾ ಇಲ್ಲಿನೆಲ್ಲ ಜನರನ್ನು ಕಳಿಸೋದಕ್ಕೆ ಹೇಳಿದ್ದು? ನೀವೇ ಅಲ್ವಾ ಇವತ್ತಿನ ದಿನಕ್ಕೆ ಪಾರ್ಕ್ ಪೂರ್ತಿಯಾಗಿ ನಮಗಿರಬೇಕು ಅಂತ ಬುಕ್ ಮಾಡಿದ್ದು ಅಂದ ಮ್ಯಾನೇಜರ್ ಕ್ಷಮೆ ಯಾಚಿಸ್ತಾ ಅಂದ, ಕ್ಷಮಿಸಿ ಬಾಸ್, ಈ ತಪ್ಪು ಇನ್ನೊಮ್ಮೆ ಆಗಲ್ಲ. ನಾನು ಈಗಲೇ ಎಲ್ಲವನ್ನ ಮೊದಲಿನಾಗಿ ಮಾಡ್ತೀನಿ. ತಾರಕ್ ಒಂದು ಸಲ ಮ್ಯಾನೇಜರ್ ಕಡೆ ನೋಡಿ ಆಮೇಲೆ ದೀಕ್ಷಾ ಕಡೆ ನೋಡ್ದ. ಈಗ ದೀಕ್ಷಾ ಸ್ವಲ್ಪ ಖುಷಿಯಾಗಿದೆ ಅಂತ ಕಾಣ್ತಿತ್ತು. ಕೆಲವು ಕ್ಷಣಗಳಲ್ಲೇ ಪಾರ್ಕ್ ಪೂರ್ತಿ ಜನರಿಂದ ತುಂಬಿ ಹೋಯಿತು. ಅಲ್ಲಿ ತುಂಬ ಜನ ಸೇರಿದ್ರು ಮತ್ತು ಅಲ್ಲಿ ಎಲ್ಲೆಡೆ ಆಹಾರದ ಅಂಗಡಿಗಳು ಕೂಡ ತೆರೆದವು. ತಾರಕ್ ದೀಕ್ಷಾಳ ಕೈಯನ್ನು ಅವಳು ಯಾವುದೋ ಪುಟ್ಟ ಮಗು ಎಂಬಂತೆ ಹಿಡ್ಕೊಂಡಿದ್ದ. ಜನಜಂಗುಳಿಯಲ್ಲಿ ಎಲ್ಲಿ ಕಳೆದು ಹೋಗ್ತಾಳೋ ಎಂಬ ಭಯ ಅವನಿಗಿದ್ದಂತಿತ್ತು. ತಾರಕ್ ಅವಳನ್ನು ರೋಲರ್ ಕೋಸ್ಟರ್ ಕಡೆ ಕರ್ಕೊಂಡು ಹೋದ. ದೀಕ್ಷಾ ಕೂಡ ಅವನ ಹಿಂದೆ ಹೋದ್ಲು. ಅವಳು ಸುತ್ತಲೂ ಕಣ್ಣಾಡಿಸ್ತಿದ್ಲು. ಅವಳ ಕಣ್ಣುಗಳು ಹೊಳಿತಿದ್ವು. ಎಷ್ಟೋ ದಿನಗಳ ನಂತರ ಅವಳು ಇಷ್ಟೊಂದು ಜನರನ್ನು ನೋಡ್ತಿದ್ಲು. ದೀಕ್ಷಾಳ ಮುಖದಿಂದ ಆ ನಗು ಮಾಯವಾಗಲೇ ಇಲ್ಲ. ಅವಳು ನಗ್ತಾ ಹೋಗಿ ಕೂತ್ಕೊಂಡ್ಳು. ತಾರಕ್ ಕೂಡ ಅವಳು ಪಕ್ಕದಲ್ಲಿ ಒಂದು ಕೂತ. ದೀಕ್ಷಾ ಅವನ ಕಡೆ ನೋಡಿದ್ಲು. ನೀವು ಕೂಡ ಇಲ್ಲೇ ಕೂರ್ತೀರಾ ಎನ್ನುವಂತಿತ್ತು ಅವಳ ನೋಟ. ತಾರಕ್ ಕಣ್ಣುಗಳನ್ನ ಸಣ್ಣಗೆ ಮಾಡಿ ಅವಳನ್ನು ದಿಟ್ಟಿಸ್ದ. ದೀಕ್ಷಾ ತನ್ನ ಬಾಯಿ ಮುಚ್ಕೊಂಡು ಮೋಹನ್ ಅವ್ರ ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡ. ಅವ್ರ ಹಿಂದೆ ಇನ್ನೂ ಬಹಳಷ್ಟು ಜನರು ಕೂತ್ಕೊಂಡ್ರು. ರೋಲರ್ ಕೋಸ್ಟರ್ ಶುರುವಾಯಿತು. ತಾರಕಗನಿಸ್ತು ದೀಕ್ಷಾಗೆ ಹೆದರಿಕೆ ಆಗತ್ತೆ ಅಂತ. ಆದರೆ ಅವಳ ಕಣ್ಣುಗಳು ಮೊದಲಿಗಿಂತಲೂ ಹೆಚ್ಚು ಹೊಳಿತಿರೋದನ್ನು ಕಂಡು ಅವನು ಆಶ್ಚರ್ಯಚಕಿತನಾದ. ಅವಳು ಕೂಗ್ತಿದ್ಲು. ಅವಳ ಜೊತೆ ಬೇರೆ ಜನರು ಕಿರ್ಚ್ತಾ ಇದ್ರು. ತಾರಕ್ಕೆ ಜನದಟ್ಟಣೆ ಇರೋ ಜಾಗ ಅಷ್ಟಾಗಿ ಇಷ್ಟ ಇರಲಿಲ್ಲ. ಮೋಹನ್ ಇಂದಿನಿಂದ ಅಂದ, ದೀಕ್ಷಾ ಹುಷಾರಾಗಿರು. ದೀಕ್ಷಾ ಸೀಟಿ ಹೊಡಿತಾ ಕೂಗ್ತಿದ್ಲು. ತಾರಕ್ ಮತ್ತು ಮೋಹನ್ ಇಬ್ಬರು ಅವಳನ್ನು ಅಚ್ಚರಿಯಿಂದ ನೋಡ್ತಿದ್ರು. ಮೋಹನ್ ಮನಸ್ಸಲ್ಲಿ ಅಂದ್ಕೊಂಡ, ಇಷ್ಟು ಹರ್ಷಚಿತ್ತದ ಹುಡುಗಿ ಈ ರಾಕ್ಷಸನ ಕೈಗೆ ಸಿಲುಕೊಂಡಿದ್ದಾಳಲ್ಲ. ದೀಕ್ಷಾ ಈ ಕ್ಷಣದಲ್ಲಿ ಎಲ್ಲವನ್ನ ಮರೆತು ಬಿಟ್ಟಿದ್ಲು. ಅವಳು ಬರೀ ಈ ಕ್ಷಣವನ್ನು ಅನುಭವಿಸ್ತಿದ್ಲು. ಅವಳೆದುರು ಕೂತಿದ್ದ ಕೆಲವು ಹುಡುಗಿಯರು ಪದೇ ಪದೇ ಹಿಂದೆ ತಿರುಗಿ ತಾರಕ್ನನ್ನೇ ನೋಡ್ತಿದ್ರು. ತಾರಕ್ನ ಆ ವ್ಯಕ್ತಿತ್ವವೇ ಆಗಿತ್ತು. ಅಲ್ಲಿದ್ದೆಲ್ಲರಿಗಿಂತೂ ತಾರಕ್ ಬಹಳ ಹ್ಯಾಂಡ್ಸಮ್ ಮತ್ತು ಆಕರ್ಷಕವಾಗಿ ಕಾಣ್ತಿದ್ದ. ಆ ಹುಡುಗಿಯರಲ್ಲೊಬ್ಳು ಅಂದ್ಲು, ವಾವ್, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ವಾ.
ಇನ್ನೊಬ್ಳು ನೆಟ್ಟಿಸಿರು ಬಿಡತಾ ಅಂದ್ಲು. ದೇವ್ರೆ ನಿಜಕ್ಕೂ ತುಂಬ ಚಂದ ಇದ್ದಾನೆ. ಆಗ ಮೂರನೇವಳು ಅಂದ್ಲು, ಅವನ ಪಕ್ಕ ಕೂತಿದ್ದಾಳಲ್ಲ ಆ ಹುಡುಗಿ ಬಹುಶಃ ಅವನ ಗರ್ಲ್ ಫ್ರೆಂಡ್ ಇರಬೇಕು. ನಾಲ್ಕನೇ ಹುಡುಗಿ ಅಂದ್ಲು, ಹಾಗೆ ಅನಿಸುತ್ತೆ. ಆ ಮನುಷ್ಯ ಪದೇ ಪದೇ ಅವಳನ್ನ ಸರಿಪಡಿಸ್ತಿದ್ದಾನೆ, ಅವಳು ಕಾಳಜಿ ಮಾಡ್ತಿದ್ದಾನೆ, ನೋಡಿದ್ರೆ ಅವಳು ಬಾಯ್ ಫ್ರೆಂಡ್ ಥರನೇ ಕಾಣಿಸ್ತಿದ್ದಾನೆ. ಈಗ ರೋಲರ್ ಕೋಸ್ಟರ್ ಬಹಳ ವೇಗವಾಗಿ ಕೆಳಕ್ಕೆ ಇಳಿಯೋದಕ್ಕೆ ಶುರು ಮಾಡ್ತು. ತೀಕ್ಷಾ ತಾರಕ್ನ ಜಾಕೆಟನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡ್ಳು ಮತ್ತು ಅವನ ಎದೆಯಲ್ಲಿ ತನ್ನ ಮುಖ ಮರೆಸ್ಕೊಂಡ್ಳು. ತಾರಕ್ ಅವಳನ್ನ ಗಟ್ಟಿಯಾಗಿ ಒಪ್ಕೊಂಡ ಮತ್ತು ಅವಳು ಕೂದಲನ್ನು ಸವರ್ದ. ಅಷ್ಟರಲ್ಲೊಬ್ಬ ಹುಡುಗಿ ಅಂದ್ಲು, ಈ ಹುಡುಗಿ ಎಷ್ಟು ಅದೃಷ್ಟವಂತೆ ಅಲ್ವಾ, ಅವಳ ಬಾಯ್ ಫ್ರೆಂಡ್ ಎಷ್ಟು ಕಾಳಜಿ ಮಾಡ್ತಿದ್ದಾನೆ. ಇನ್ನೊಬ್ಬ ಹುಡುಗಿ ಅಸೂಯೆಯಿಂದ ಅಂದ್ಲು, ನೋಡೋಕೆ ಅಷ್ಟೇನು ಸುಂದರವಾಗಿಲ್ಲ ಈ ಹುಡುಗಿ. ಅವಳ ಹೊಟ್ಟೆ ಕಿಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ತೀಕ್ಷಾಗ ಆ ಮಾತುಗಳು ಕೇಳಿಸಿದ್ವು. ಅವಳು ತನ್ನ ತಲೆ ಎತ್ತಿ ಆ ಹುಡುಗಿ ಕಡೆ ನೋಡಿದ್ಲು. ಆ ಮನುಷ್ಯನ ಮುಖ ನೋಡಿ ಮೋಸ ಹೋಗಬೇಡಿ, ಕಾಣೋ ಹಾಗೆ ಇವನಿಲ್ಲ ಅಂತ ಹೇಳುವಂತಿತ್ತು ಅವಳ ನೋಟ. ತೀಕ್ಷಾ ಆ ಹುಡುಗಿಯರನ್ನು ದಿಟ್ಟಿಸಿ ನೋಡಿದ್ಲು. ರೋಲರ್ ಕೋಸ್ಟರ್ ಕೆಳಕ್ಕೆ ಹೋಗ್ತಿದ್ದಂತೆ ತೀಕ್ಷಾಳ ಭಯ ಹೆಚ್ಚಾಗ್ತಿತ್ತು. ತಾರಕ್ ಮೇಲಿನ ಅವಳ ಹಿಡಿತ ಇನ್ನೂ ಗಟ್ಟಿ ಆಗ್ತಿತ್ತು. ಅವಳ ಕೈಗಳು ನಡಕ್ತಾ ಇರೋದು ತಾರಕ್ ತಿಳಿದಿತ್ತು. ಅದು ಬಹಳ ವೇಗವಾಗಿ ಕೆಳಗಿಳಿತಿತ್ತು. ತೀಕ್ಷಾಳ ಉಸಿರು ನಿಂತು ಹೋದಂತಾಗ್ತಿತ್ತು. ಯಾಕಂದರೆ ಅವಳು ಮೊದಲ ಬಾರಿಗೆ ರೋಲರ್ ಕೋಸ್ಟರ್ನಲ್ಲಿ ಕೂತಿದ್ಲು. ಇದು ಅವಳಿಗೆ ಹೊಸ ಅನುಭವವಾಗಿತ್ತು. ಎಲ್ಲರೂ ಜೋರಾಗಿ ಕಿರ್ಚ್ತಿದ್ರು. ತೀಕ್ಷಾ ಕೂಡ ಬಹಳ ಜೋರಾಗಿ ಕೂಗತೊಡಗಿದ್ಲು. ಅವಳ ಪಕ್ಕದಲ್ಲಿ ಕೂತಿದ್ದ ತಾರಕ್ ಮಾತ್ರ ಏನೂ ಅನ್ನಿಸ್ತಿರ್ಲಿಲ್ಲ. ಅವನು ಪೂರ್ತಿ ನಾರ್ಮಲ್ ಆಗಿದ್ದ. ಆದರೆ ತೀಕ್ಷಾಳ ಕೂಗಿನಿಂದ ಅವನ ಕಿವಿಗೆ ಕಿವುಡಾಗುವಂತಿತ್ತು. ತಾರಕ್ ತೀಕ್ಷಾಳನ್ನು ನೋಡ್ದ. ಅವಳು ಬಹಳ ಜೋರಾಗಿ ಕಿರ್ಚ್ತಿದ್ಲು. ಆಗ ತಾರಕ್ ತನ್ನ ತುಟಿಗಳನ್ನ ಅವಳ ತುಟಿಗಳ ಮೇಲಿಟ್ಟ. ತೀಕ್ಷಾಳ ಕೂಗು ಸಡನ್ನಾಗಿ ನಿಂತು ಹೋಯಿತು. ಅವಳಲ್ಲೇ ಕಲ್ಲಾದ್ಲು. ಅವಳು ತನ್ನ ಭಯವನ್ನು ಮರೆತು ಬಿಟ್ಲು. ಅವಳ ಪೂರ್ತಿ ಗಮನ ಈಗ ತಾರಕ್ ಮೇಲೆ ಇತ್ತು. ಎದುರು ಕೂತಿದ್ದ ಹುಡುಗಿಯರ ಅಸೂಯೆಯಿಂದ ಇವರನ್ನೇ ನೋಡ್ತಿದ್ರು. ಅವ್ರಿಗೆ ತೀಕ್ಷಾಳ ಮೇಲೆ ಸಿಟ್ಟು ಬರ್ತಿತ್ತು. ಮೋಹನ್ ಇದೆಲ್ಲವನ್ನ ಗಮನಿಸ್ತಿದ್ದ. ತೀಕ್ಷಾಗೆ ಭಯ ಆದಾಗಲೆಲ್ಲ ತಾರಕ್ ಅವಳನ್ನ ಶಾಂತಗೊಳಿಸ್ತಿರೋದನ್ನು ನೋಡಿ ಅವನಿಗೆ ನಂಬೋದಕ್ಕಾಗಲಿಲ್ಲ. ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲದ ಈ ಮೃಗ ನಿಜವಾಗಿ ಬದಲಾಗ್ತಿದ್ದಾನೆ ಅಂತ ಅವನು ಅಚ್ಚರಿಗೊಂಡ. ಅವರು ರೋಲರ್ ಕೋಸ್ಟರ್ ರೈಡನ್ನು ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ತೀಕ್ಷಾ ಪಾರ್ಕ್ನಲ್ಲಿ ಅಲೆಯತೊಡಗಿದ್ಲು. ಅವಳು ಮುಂದೆ ನಡೀತಿದ್ಲು. ತಾರಕ್ ಮತ್ತು ಮೋಹನ್ ಅವಳ ಹಿಂದೆ ನಡೀತಿದ್ರು. ತಾರಕ್ನ ಬಾಡಿಗಾರ್ಡ್ಗಳವರ ರಕ್ಷಣೆಗಾಗಿ ಸುತ್ತಲೂ ಹರಡ್ಕೊಂಡಿದ್ರು. ತೀಕ್ಷಾಳ ದೃಷ್ಟಿ ಒಂದು ಶೂಟಿಂಗ್ ಸ್ಟಾನ್ ಮೇಲೆ ಬಿತ್ತು. ಅವಳು ತಕ್ಷಣ ಅಲ್ಲಿಗೆ ಹೋದ್ಲು. ಅಲ್ಲಿ ಬಂಪರ್ ಪ್ರೈಸ್ ಆಗಿ ಒಂದು ದೊಡ್ಡ ಫಂಡ್ ಆಯಿತು. ಅದನ್ನು ನೋಡಿ ತೀಕ್ಷಾ ತುಂಬ ಖುಷಿಯಾದ್ಲು. ತಾರಕ್ ಮತ್ತು ಮೋಹನ್ ಕೂಡ ಅಲ್ಲಿಗೆ ಬಂದರು. ತಾರಕ್ಕೆ ಇದೆಲ್ಲವೂ ಕಿರಿಕಿರಿ ಅನ್ನಿಸ್ತಿತ್ತು, ಆದರೆ ಮೋಹನ್ ಎಂಜಾಯ್ ಮಾಡ್ತಿದ್ದ. ತೀಕ್ಷಾ ಗನ್ ಎತ್ಕೊಂಡು ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ಆ ಫಾಂಡ ಬೇಕಿತ್ತು. ತೀಕ್ಷಾ ಶೂಟ್ ಮಾಡಿದ ತಕ್ಷಣ ಆ ಗುರಿ ಸರಿಯಾಗಿ ಒಂದು ದೊಡ್ಡ ಬಲೂನ್ ತಗುಲಿತು. ಆ ಬಲೂನ್ ಒಡಿತು ಮತ್ತು ಅದರೊಳಗಿಂದ ಒಂದು ಚೀಟಿ ಹೊರಬಂತು. ಅಂಗಡಿಯವನು ಆ ಚೀಟಿ ನೋಡಿ ತೀಕ್ಷಾಗ ಒಂದು ಪುಟ್ಟ ಟೆಡಿ ಬಿಯರ್ ಕೊಟ್ಟ. ತೀಕ್ಷಾಳ ಮುಖ ಸಪ್ಪೆ ಆಯಿತು. ಆದರೆ ಇನ್ನೊಂದು ಕಡೆ ಇದ್ದ ತಾರಕ್ ಮತ್ತು ಮೋಹನ್ ಇಬ್ಬರಿಗೂ ಅಚ್ಚರಿ ಆಯಿತು. ತೀಕ್ಷಾ ಮೊದಲ ಪ್ರಯತ್ನದಲ್ಲಿ ಗುರಿ ಇಟ್ಟದನ್ನು ಕಂಡವರಿಗೆ ಆಶ್ಚರ್ಯ ಆಗಿತ್ತು. ಮೋಹನ್ ತೀಕ್ಷಾಳ ಹತ್ರ ಹೋಗಿ ಕೇಳ್ದ, ಏನಾಯಿತು, ನಿನಗೆ ಬೇಕಾಗಿ ಸಿಕ್ತಲ್ಲ? ತೀಕ್ಷಾ ಮುಖ ತಿರುಗಿಸಂದ್ಲು, ನನಗಿದು ಬೇಕಾಗಿಲ್ಲ, ನನಗೆ ಆ ದೊಡ್ಡ ಫಾಂಡ ಬೇಕಿತ್ತು. ಅವಳ ಫಾಂಡ ಕಡೆ ಬೆರಳು ಮಾಡಿ ತೋರಿಸಿದ್ಲು. ಮೋಹನ್ ಅಂದ, ನಾನು ಅದನ್ನು ನಿನಗಾಗಿ ಗೆದ್ಕೊಡ್ತೀನಿ. ತೀಕ್ಷಾ ಖುಷಿಯಿಂದ ಅಂದ್ಲು, ನಿಜವಾಗಿಯೂ? ಮೋಹನ್ ತುಂಟತನದಿಂದ ಅಂದ, ಅದಕ್ಕೆ ಬದಲಾಗಿ ನನಗೇನು ಸಿಗುತ್ತೆ? ತೀಕ್ಷಾ ಮುಗ್ಧವಾಗಿ ಅವನನ್ನು ನೋಡಿದ್ಲು ಮತ್ತು ಕೇಳಿದ್ಲು, ನಿನಗೇನು ಬೇಕು? ಮೋಹನ್ ಅಂದ, ನೀನು ನನಗೆ ಒಂದು ಕಿಸ್ ಕೊಡ್ತೀಯಾ? ತೀಕ್ಷಾಳ ಕಣ್ಣುಗಳ ಅಚ್ಚರಿಯಿಂದ ಹರಡಿದ್ವು. ಅವಳು ಮೋಹನನ್ನು ದಿಟ್ಟಿಸಿದ್ಲು. ಮೋಹನಲ್ಲಿ ತೋರಿಸ್ತಾ ಅಂದ, ಕೆನ್ನೆ ಮೇಲೆ ನಿನಗೇನು ಅನಿಸಿತ್ತು? ತೀಕ್ಷಾ ಏನೋ ಹೇಳೋ ಮೊದಲೇ ಮೋಹನ್ ಗನ್ ಎತ್ಕೊಂಡ. ಅವನು ಶೂಟ್ ಮಾಡೋದಕ್ಕೆ ಹೋದಾಗ ಯಾರೋ ಅವನ ಕೈಯಿಂದ ಗನ್ ಕಿತ್ಕೊಂಡ್ರು. ಅದು ಬೇರೆ ಯಾರೂ ಅಲ್ಲ, ತಾರಕ್. ಅವನು ಬಹಳ ಭಯಾನಕವಾಗಿ ಕಾಣ್ತಿದ್ದ. ಮೋಹನ್ ಒಂದು ಕ್ಷಣ ಹೆದರಿದ್ರು. ಒಳಗೊಳಗೆ ನಗು ಬರ್ತಿತ್ತು. ತಾರಕ್ ಹೀಗೆ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿತ್ತು. ಮೋಹನ್ ಅಂದ, ನಿನ್ನ ಪ್ರಾಬ್ಲಮ್ ಏನು? ತಾರಕ್ ಅವನನ್ನು ನುಂಗಿ ಬಿಡುವಂತೆ ನೋಡ್ದ. ಮೋಹನ್ ಏನು ತಿಳಿಯದವನಂತೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ. ತಾರಕ್ಗೆ ಸಿಟ್ಟು ನೆತ್ತಿಗೇರ್ತು. ಆ ಕಿಸ್ ಮಾಡೋ ಮಾತು ಕೇಳಿ ಅವನ ರಕ್ತ ಕುದೀತಿತ್ತು. ತಾರಕ್ ಮೋಹನನ್ನು ಪಕ್ಕಕ್ಕೆ ತಳ್ದ ಮತ್ತು ತೀಕ್ಷಾಳನ್ನು ತನ್ನ ಕಡೆ ಎಳ್ಕೊಂಡ. ತೀಕ್ಷಾಗೇನು ಅರ್ಥ ಆಗೋ ಮೊದಲೇ ತಾರಕ್ ಅವಳಿಗೆ ಚುಂಬಿಸ್ದ. ಎಲ್ಲರ ಮುಂದೆ ಅವಳಿಗೆ. ಜನರೆಲ್ಲರೂ ಅವರನ್ನೇ ನೋಡ್ತಿದ್ರು. ತೀಕ್ಷಾ ಮುಜುಗರದಿಂದ ಕೆಂಪಾದ್ಲು. ಅವಳು ತಾರಕ್ನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಅವನ ಹಿಡಿತ ಇನ್ನೂ ಗಟ್ಟಿಯಾಯಿತು. ಅವನು ಪೂರ್ತಿ ಅವಳಿಗೆ ಕಿಸ್ ಮಾಡೋದ್ರಲ್ಲಿ ನಿರತನಾದ. ಮೋಹನ್ ಇದನ್ನು ನೋಡ್ತಿದ್ದ. ಅವನ ಮುಖದಲ್ಲಿ ನಗು ಬಂತು. ಆಹಾ, ಹೊಟ್ಟೆ ಕಿಚ್ಚನ ಮನುಷ್ಯ, ಇವಳು ನಿನ್ನವಳು ಅಂತ ನನಗೆ ಅರ್ಥ ಆಯ್ತು ಬಿಡು ಅಂದ್ಕೊಂಡ ಮೋಹನ್. ತಾರಕ್ ತನ್ನ ಮುಖ ದೂರ ಮಾಡ್ದ. ತೀಕ್ಷಾಳ ತುಟಿಗಳು ಪೂರ್ತಿ ಕೆಂಪಾಗಿದ್ದವು. ಅವಳು ಮುಜುಗರದಿಂದ ಮುಖ ಎತ್ತೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ತಾರಕ್ ತೀಕ್ಷಾಳನ್ನು ತಿರುಗಿಸ್ತಾ ಅವಳ ಕೈಗೆ ಗನ್ ಕೊಟ್ಟ ಮತ್ತು ಅವಳನ್ನ ಹಿಂದಿನಿಂದ ಅಪ್ಕೊಂಡು ಆ ಬಲೂನ್ ಮೇಲೆ ಶೂಟ್ ಮಾಡ್ದ. ಆ ದೊಡ್ಡ ಬಲೂನ್
ಹೊಡಿತು. ಅಂಗಡಿಯವನದ್ರೊಳಗಿದ್ದ ಚೀಟಿ ನೋಡಿ ಅಚ್ಚರಿಗೊಂಡ ಅವನ ಆ ದೊಡ್ಡ ಪಾಂಡವನ ತಂದು ತೀಕ್ಷಾ ಕೊಟ್ಟ. ತೀಕ್ಷಾ ಖುಷಿಯಿಂದ ಆ ಪಾಂಡವನ ತಬ್ಕೊಂಡವಳು ಖುಷಿಯಿಂದ ತಾರಕ್ಕೆನ್ನೇ ಮುತ್ತಿಟ್ಲು. ಜನರೆಲ್ಲರೂ ನೋಡ್ತಿರೋದವಳಿಗೆ ಆಮೇಲೆ ನೆನಪಾಯಿತು. ತಾರಕ್ ಮಾತ್ರ ಜನರ ಬಗ್ಗೆ ಯಾವುದೇ ತಲೆನೋವಿರಲಿಲ್ಲ. ಮೋಹನ್ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದ್ದರಿಂದ ಅಲ್ಲಿಂದ ಹೋದ. ತೀಕ್ಷಾಗೆ ಆ ಪಾಂಡವನ ಎತ್ತಲು ಕಷ್ಟ ಆಗ್ತಿದ್ರು ಅವಳು ಅದನ್ನು ಎಳೆದುಕೊಂಡು ಹೋಗ್ತಿದ್ಲು. ಅವಳು ಎಷ್ಟು ಬಾರಿ ಆ ಪಾಂಡಾಗ ಮುತ್ತಿಟ್ಲೋ ಗೊತ್ತಿಲ್ಲ. ತಾರಕ್ ಮಾತ್ರ ಆ ಪಾಂಡವನ ದ್ವೇಷದಿಂದ ನೋಡ್ತಿದ್ದ. ಅಷ್ಟರಲ್ಲಿ ತಾರಕ್ನ ಫೋನ್ ರಿಂಗ್ ಆಯಿತು. ಅವನು ಮಾತಾಡೋದಕ್ಕೆ ಶುರು ಮಾಡ್ದ. ಮಾತಾಡಿ ಮುಗಿಸಿ ನೋಡುವಾಗ ತೀಕ್ಷಾ ಅಲ್ಲಿರಲಿಲ್ಲ. ಅವಳು ಮಾಯವಾಗಿದ್ಲು. ತಾರಕ್ ಎಲ್ಲೆಡೆ ಹುಡುಕಿದ್ರು ತೀಕ್ಷಾ ಎಲ್ಲೂ ಕಾಣಿಸ್ಲಿಲ್ಲ. ತಾರಕ್ಗೆ ಸಿಟ್ಟು ನೆತ್ತಿಗೇರಿತು. ಅವನು ಮತ್ತೆ ಭಯಾನಕವಾಗಿ ಕಾಣತೊಡಗ್ದ. ಅವನ ಮನಸ್ಸಲ್ಲಿ ಅಂದ್ಕೊಂಡ, ನೀನು ಬುದ್ಧಿ ಕಲಿಯಲ್ಲ, ಈಗ ನಾನು ನಿನಗೆ ಏನು ಮಾಡ್ತೀನಿ ಅಂತ ನೀನು ಕನಸಿನಲ್ಲಿ ಯೋಚಿಸಿರಲ್ಲ. ತಾರಕ್ ತನ್ನ ಬಾಡಿಗಾರ್ಡ್ಗಳಿಗೆ ಸೂಚನೆ ಕೊಟ್ಟ. ಎಲ್ಲರೂ ತೀಕ್ಷಣ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಿನ ನಂತರ ಅವನಿಗೊಂದು ಕಾಲ್ ಬಂತು. ಅದು ಅವನ ನಂಬಿಕಸ್ಥ ಬಾಡಿಗಾರ್ಡ್ ಅಶೋಕ್ನ ಕಾಲ್ ಆಗಿತ್ತು. ಬಾಸ್, ಮೇಡಮ್ ಇಲ್ಲಿದ್ದಾರೆ ಅಂತ ಅವನು ಹೇಳೋ ಮೊದಲು ತಾರಕ್ ಅಂದ, ನಾನು 2 ನಿಮಿಷದಲ್ಲಿ ಅಲ್ಲಿಗೆ ಬರ್ತೀನಿ. ಅವನ ಸಿಟ್ಟು ಎಷ್ಟಿತ್ತಂದರೆ ಕೈಯಲ್ಲಿದ್ದ ಫೋನ್ ಒಡೆದು ಹೋಗುವಂತಿತ್ತು. ತಾರಕ್ ಆ ದಿಕ್ಕಿನಲ್ಲಿ ವೇಗವಾಗಿ ಬಂದ. ಬಾಡಿಗಾರ್ಡ್ಗಳ ಮರೆಯಾಗಿ ನಿಂತು ತೀಕ್ಷಾ ಮೇಲೆ ಕಣ್ಣಿಟ್ಟಿದ್ರು. ತಾರಕ್ ನೋಡ್ದ, ಅವನ ಕಣ್ಣುಗಳು ಸಣ್ಣಗಾದವು. ಅಲ್ಲಿ ತೀಕ್ಷಾ ಪಾನಿಪುರಿ ಅಂಗಡಿ ಮುಂದೆ ನಿಂತು ಬಹಳ ಮಜವಾಗಿ ತಿಂತಿದ್ಲು. ಅವಳಿಗೆ ಗೊತ್ತಿರಲಿಲ್ಲ ಈ ಕದ್ದು ಪಾನಿಪುರಿ ತಿನ್ನೋದು ಅವಳಿಗೆ ಎಷ್ಟು ದುಬಾರಿ ಆಗಲಿದೆ ಅಂತ. ತಾರಕ್ ಕೋಪದಿಂದ ಅವಳ ಕಡೆ ನಡೆದ. ಅಷ್ಟರಲ್ಲಿ ತೀಕ್ಷಾಗೆ ಚಿಡಿಯಾದಂತ ಅನ್ನಿಸ್ತು. ಮತ್ತೇನೋ ಅಶುಭ ಸಂಕೇತ ಅರಿವಾಯಿತು. ಅವಳು ತಲೆ ಎತ್ತಿ ನೋಡಿದಾಗ ಬಾಯಲ್ಲಿದ್ದ ಪಾನಿಪುರಿ ಗಂಟಲಿನಲ್ಲಿ ಸಿಕ್ಕಾಕೊಂತು. ಎದುರಿಗೆ ತಾರಕ್ ಸಿಟ್ಟಿನಿಂದ ಬರ್ತಿದ್ದ. ಆದರೆ ತೀಕ್ಷಾ ಹೆದರದೆ ತನ್ನ ಪಾಂಡ ಜೊತೆ ನಗ್ತಾ ಅವನ ಕಡೆ ನಡೆದ್ಲು. ಇದು ನೋಡಿ ತಾರಕ್ ಬೆಕ್ಕಸ ಬೆರಗಾದ. ಅವಳು ತನ್ನನ್ನು ನೋಡಿ ಓಡಿ ಹೋಗ್ತಾಳೆ ಅಂತ ಅವನು ಅಂದ್ಕೊಂಡಿದ್ದ. ಆದರೆ ತೀಕ್ಷಾ ಅವನ ಬಳಿ ಬಂದು ಅವನ ಕೈಯನ್ನು ತನ್ನ ಕೈಯೊಳಗೆ ಹಾಕ್ಕೊಂಡು, ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳಿದ್ಲು. ತಾರಕ್ ಅವನ ಅಚ್ಚರಿಯಿಂದ ನೋಡ್ತಿದ್ದ. ತೀಕ್ಷಾ ಅವನನ್ನು ಅಂಗಡಿ ಹತ್ರ ಕರ್ಕೊಂಡು ಬಂದ್ಲು. ಮತ್ತು ಅಂಗಡಿಯವನಿಗಂದ್ಲು, ನೋಡಿ ಸರ್, ನಾನು ಎಷ್ಟು ತಿಂದಿದ್ದೀನೋ ಅದಕ್ಕೆಲ್ಲ ಇವರೇ ಹಣ ಕೊಡ್ತಾರೆ ಅಂತ ತಾರಕ್ನನ್ನು ತೋರಿಸಿದ್ಲು. ತಾರಕ್ ಅವಳನ್ನೇ ನೋಡ್ತಿದ್ದ. ತೀಕ್ಷಾ ಹಲ್ಲು ತೋರಿಸ್ತಾ ಅಂದ್ಲು, ಅದು ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ. ತೀಕ್ಷಾ ಅಷ್ಟು ಮುಗ್ಧವಾಗಿದ್ದನ್ನು ಹೇಳಿದ್ಲು ಅಂದರೆ ತಾರಕ್ನ ಸಿಟ್ಟು ಮಂಜಿನಂತೆ ಕರಗೋಯ್ತು. ತೀಕ್ಷಾ ಮತ್ತೆ ಪಾನಿಪುರಿ ತಿನ್ನೋದಕ್ಕೆ ಶುರು ಮಾಡಿದ್ಲು. ತಾರಕ್ ಅವಳನ್ನೇ ದಿಟ್ಟಿಸ್ತಿರೋದನ್ನು ಕಂಡು ಅವಳು ಅಂದ್ಕೊಂಡ್ಳು, ಅವನಿಗೂ ತಿನ್ನಬೇಕು ಅಂತ ಅನಿಸಿದೆ ಅಂತ. ಅವಳು ಒಂದು ಪಾನಿಪುರಿಯನ್ನು ತಾರಕ್ನ ಕಡೆ ಚಾಚಿ ಕೇಳಿದ್ಲು, ನಿಮಗೂ ಇದು ಬೇಕಾ? ಆಗ ತಾರಕ್ನ ಮ್ಯಾನೇಜರ್ ಅಮಿತ್ ಅಲ್ಲಿಗೆ ಬಂದು ಅಂದ, ಕ್ಷಮಿಸಿ ಮೇಡಮ್, ಆದರೆ ಬಾಸ್ ಇದೆಲ್ಲವನ್ನ ತಿನ್ನಲ್ಲ. ಅವನಿಷ್ಟು ಹೇಳುವಷ್ಟರಲ್ಲೇ ತಾರಕ್ ತೀಕ್ಷಾಳ ಕೈಯಿಂದ ಆ ಪಾನಿಪುರಿಯನ್ನು ತಿಂದಿದ್ದ. ಅಮಿತ್ನ ಬಾಯಿ ತೆರೆದೇ ಇತ್ತು. ಅವ್ರಿಗೆ ನಂಬೋದಕ್ಕಾಗಲಿಲ್ಲ. ಅವನ ಬಾಸ್ ಹೊರಗಿನ ಯಾವುದೇ ವಸ್ತುವನ್ನು ಮುಟ್ತಿರಲಿಲ್ಲ. ಇನ್ನು ಫಾಸ್ಟ್ ಫುಡ್ ತಿನ್ನೋದು ಅಸಾಧ್ಯದ ಮಾತು. ಅಮಿತ್ಗೆ ತನ್ನ ಕಣ್ಣುಗಳ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದರೆ ಅವನ ಬಾಸ್ ಅಷ್ಟೊಂದು ಅಹಂಕಾರಿ ಮನುಷ್ಯನಾಗಿದ್ದ. ಆದರೆ ತೀಕ್ಷಾಳ ಕೈಯಿಂದ ಅವನು ಪಾನಿಪುರಿ ತಿಂದಿದ್ದ. ತೀಕ್ಷಾಗೂ ಆಶ್ಚರ್ಯ ಆಯಿತು. ಅವಳು ಕೂಡ ತಾರಕ್ ಗಲೀಜಂದ್ರೆ ದ್ವೇಷಿಸ್ತಾನೆ ಅಂತ ತಿಳಿದಿದ್ಲು. ಅವನ ಅರಮನೆಯಲ್ಲಿ ವಿದೇಶದಿಂದ ಬಂದ ಅಡುಗೆಯವರು ಮಾತ್ರ ಅವನಿಗೆ ಅಡುಗೆ ಮಾಡ್ತಿದ್ರು. ತೀಕ್ಷಾ ತಾರಕ್ನನ್ನು ನೋಡಿದ್ಲು. ಆಮೇಲೆ ಅಂಗಡಿಯವನ ಹತ್ರ ಹೋಗಿ ಏನೋ ಮಾತಾಡಿದ್ಲು. ಅಂಗಡಿಯವನು ಸೈಡ್ ಹೋದ. ತೀಕ್ಷಾ ಅಂಗಡಿಯವನ ಜಾಗದಲ್ಲಿ ನಿಂತ್ಕೊಂಡ್ಳು ಮತ್ತು ಅವಳೇ ಪಾನಿಪುರಿ ತಯಾರಿಸಿ ತಾರಕಕ್ಕೆ ಕೂಡ ತೊಡಗಿದ್ಲು. ತಾರಕ್ ಅವಳನ್ನೇ ದಿಟ್ಟಿಸ್ತಾ ಅವಳು ಕೊಡ್ತಿದ್ದ ಪಾನಿಪುರಿಯನ್ನು ತಿಂತಿದ್ದ. ಅವನಿಗೆ ತಿನ್ನಲು ಯಾವುದೇ ತೊಂದರೆ ಅನ್ನಿಸ್ಲಿಲ್ಲ. ಅಮಿತ್ ಮತ್ತು ಮೋಹನ್ ಇಬ್ಬರು ಬಾಯಿ ಬಿಟ್ಟು ಇದನ್ನು ನೋಡ್ತಿದ್ರು. ಯಾರ ಬಗ್ಗೆಯೂ ಕೇರ್ ಮಾಡದ ತಾರಕ್ ರಸ್ತೆ ಬದಿಯಲ್ಲಿ ಪಾನಿಪುರಿ ತಿಂತಿರೋದು ಅವರಿಗೆ ಅಚ್ಚರಿ ತಂದಿತ್ತು. ಮೋಹನ್ ನಗ್ತಾ ಅಂದ, ದೀಕ್ಷಾ, ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ, ಪಾನಿಪುರಿ ಟೇಸ್ಟ್ ಡಬಲ್ ಆಗಿದೆ. ತಾರಕ್ ಎಲ್ಲರನ್ನ ಗುರಾಯಿಸ್ತಿದ್ದ. ಅಲ್ಲಿ ಜನರೆಲ್ಲೂ ಸೇರಿದ್ರು. ದೀಕ್ಷಾ ಸಣ್ಣ ಪುಟ್ಟ ಮಕ್ಕಳಿಗೂ ಪಾನಿಪುರಿ ಕೊಟ್ಲು. ತಾರಕ್ಗೆ ಇಷ್ಟ ಆಗಲಿಲ್ಲ. ಅವನ ಸಿಟ್ಟಿನಿಂದ ನೋಟುಗಳ ಕಂತೆಯನ್ನು ಅಂಗಡಿ ಮೇಲಿಟ್ಟ ಮತ್ತು ತೀಕ್ಷಾಳ ಕೈ ಹಿಡಿದು ಅಲ್ಲಿಂದ ಎಳ್ಕೊಂಡು ಹೋದ. ಅಷ್ಟರಲ್ಲಿ ತೀಕ್ಷಾಗೆ ಯಾರೋ ಪರಿಚಯದವರ ಧ್ವನಿ ಕೇಳಿಸ್ತು. ಅವಳು ತಿರುಗಿ ನೋಡಿದಾಗ ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು ಮತ್ತು ಕಣ್ಣೀರು ತುಂಬಿ ಬಂತು. ಅವಳ ಕಡೆ ಒಬ್ಬ ಹುಡುಗಿ ಓಡಿ ಬರ್ತಿದ್ಲು. ಆ ಹುಡುಗಿ ಬಂದು ತೀಕ್ಷಾಳನ್ನ ಬಹಳ ಗಟ್ಟಿಯಾಗಿ ಅಪ್ಕೊಂಡ್ಳು. ತೀಕ್ಷಾ ಕೂಡ ತಾರಕ್ನ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು ಆ ಹುಡುಗಿಯನ್ನು ಅಪ್ಕೊಂಡ್ಳು. ಅವರಿಬ್ಬರ ಕಣ್ಣಲ್ಲೂ ನೀರು ಹರಿತಾ ಇತ್ತು. ತಾರಕ್ ಕೋಪದಿಂದ ಕೆಂಪಾದ. ಮೋಹನ್ ಆ ಹುಡುಗಿಯನ್ನೇ ನೋಡ್ತಾ ಇದ್ದ. ಆದರೆ ಆ ಹುಡುಗಿ ಯಾರು? ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.